ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮಗೆಲ್ಲ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಐರನ್ ತುಂಬ ಹೇರಳವಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸರಿ ಮಾಡಿಕೊಂಡು ತಿನ್ನಿ. ರೊಟ್ಟಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ ಈ ಪಲ್ಯ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನುಗ್ಗೆ ಸೊಪ್ಪು ಈ ರೀತಿಯಾಗಿದೆ. ಇದನ್ನು ತಂದು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಸುತ್ತಿಡಬೇಕು. ಮಾರನೇ ದಿನ ನೋಡಿದರೆ ಅದು ಈ ಥರ ಎಲ್ಲ ಪುಡಿ ಬಿಟ್ಕೊಂಡಿರುತ್ತೆ. ಇದನ್ನು ನಾವು ಕೇರಿ ತೊಗೋಬೇಕು. ಎಲ್ಲ ತೆಗೆದು ಸೊಪ್ಪು ಈ ಥರ ಇದೆ. ಈಗ ನಾನು 1/4 ಕಪ್ ಬೇಳೆ ತೊಗೊಂಡಿದ್ದೀನಿ, 1 ಕಪ್ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವು ಒಗ್ಗರಣೆಗೆ. ಈಗ ನಾವು ಒಂದು ಕುಕ್ಕರ್ಗೆ ನಾವು ತೊಗೊಂಡಂಥ 1/4 ಕಪ್ ಬೇಳೆ, 1 ಕಪ್ ನುಗ್ಗೆ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕಬೇಕು. ನೀವು ಜಾಸ್ತಿ ಸೊಪ್ಪು ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಬೌಲಷ್ಟು ನೀರು ಹಾಕಿ, ನೀವು ಯಾವ ಬೌಲಿಂದ ನುಗ್ಗೆ ಸೊಪ್ಪು ತೊಗೊಂಡಿದ್ರು ಅದರಿಂದ 2 ಬೌಲಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಈಗ 3 ವಿಸಿಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಈಗ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಬೇಳೆ ಸ್ವಲ್ಪ ಹೀಗೆ ಉದುರಾಗಿರಲಿ. ಇದರಿಂದ ಬಂದ ಕಟ್ಟಿನಿಂದ ನಾವು ಉದಕವನ್ನು ಕೂಡ ಮಾಡ್ಬೋದು ಫ್ರೆಂಡ್ಸ್. ಅದಕ್ಕೆ ಮುದ್ದೆ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಉದಕವನ್ನು ಕೂಡ ಮಾಡಿ ತೋರಿಸ್ತೇನೆ. ಈಗ ನಾವಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಎಲ್ಲವನ್ನು ಒಗ್ಗರಣೆ ಹಾಕಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ನಾವು ಇದನ್ನು ಮತ್ತೆ ಬೇಯಲಿಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗಲೇ ನಾವು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾವು ಟೊಮೆಟೊವನ್ನು ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ನುಗ್ಗೆ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ನಮಗೆ ಕೀಲು ನೋವು, ಮೂಳೆ ನೋವು ಎಲ್ಲ ಬರ್ತಿರ್ತಾವಲ್ಲ, ಅದಕ್ಕೆ ಕ್ಯಾಲ್ಶಿಯಮ್ಮು ಮತ್ತು ಐರನ್ನು ಇದರಲ್ಲಿ ಹೇರಳವಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ನಾನು ಇದಕ್ಕೆ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ. ನಂತರ ನಾವು ಇದಕ್ಕೆ ಬೇಳೆಯನ್ನು ಆ್ಯಡ್ ಮಾಡ್ಕೋಬೇಕು. ಬೇಯಿಸಿಟ್ಟಿದ್ದಲ್ಲ ನುಗ್ಗೆ ಸೊಪ್ಪು ಮತ್ತು ಬೇಳೆ, ಅದನ್ನು ನಾವು ಇದಕ್ಕೀಗ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಬೇಳೆ ಹೀಗೆ ಉದುರಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ. ಜಾಸ್ತಿ ಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಈ ಸೊಪ್ಪು ಬೇಳೆ ಎಲ್ಲ ಮುದ್ದೆ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು 3 ವಿಸಿಲ್ ಕೂಗಿಸಿದ ತಕ್ಷಣವೇ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ನಿಮಗೆ ರುಚಿ ನೋಡಿಕೊಂಡು ನೀವು ಎಷ್ಟು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀರೋ, ಎಷ್ಟು ನುಗ್ಗೆ ಸೊಪ್ಪು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀರೋ ಆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ಪಲ್ಯ ಚಪಾತಿ, ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಬೇಕಾದರೆ ಬೇಗನೆ ಸುಲಭವಾಗಿ ಮಾಡ್ಕೋಬೋದು. ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ. ಬೇಳೆಯನ್ನೆಲ್ಲ ತೆಕ್ಕೊಂಡ್ಮೇಲೆ ಅದರಲ್ಲಿ ಉಳಿದಿರ್ತಕ್ಕಂಥ ನೀರು, ಅಂದರೆ ಅದಕ್ಕೆ ಕಟ್ ಅಂತ ಕರೀತಾರೆ, ಅದರಲ್ಲಿ ನಾವು ಉದಕ ಅಂತ ಒಂದು ರೆಸಿಪಿ ಮಾಡ್ಬೋದು ಫ್ರೆಂಡ್ಸ್. ಅದು ಕೂಡ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಮಾಡಿ ತಿಳಿಸ್ತೀನಿ. ಅದರಲ್ಲಿ ಮುದ್ದೆ ಜೊತೆ ಈ ಬೇಳೆ ಉದಕ ಮುದ್ದೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್. ಮುದ್ದೆ ಬೇಡ ಅಂದರೆ ನೀವು ಬರೀ ಈ ಪಲ್ಯವನ್ನು ರೊಟ್ಟಿ ಚಪಾತಿ ಜೊತೆ ತಿನ್ನಬೇಕು. ಮುದ್ದೆ ಜೊತೆ ಅಂತೂ ಇದು ಅದ್ಭುತವಾಗಿರುತ್ತೆ. ನೋಡಿ, ಪಲ್ಯವನ್ನು ನಾನೀಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪಲ್ಯ ಬಂದಿದೆ ಅಂತ.
ನಿಮಗೆ ಈ ವಿಧಾನ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.